ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಭಾವಿ ಪತಿಯಲ್ಲಿ ನೀವು ಕಾಣಬೇಕಾಗಿರುವ ಗುಣಗಳಿವು. ಪ್ರತಿ ಯುವತಿಯ ಮನಸ್ಸಿನಲ್ಲಿಯೂ ಕನಸಿನ ರಾಜಕುಮಾರನೊಬ್ಬ ಇದ್ದೇ ಇರುತ್ತಾನೆ. ಆದರೆ ಭಾವಿ ಪತಿಯಾಗಿ ಬರಲಿರುವ ವ್ಯಕ್ತಿಯಲ್ಲಿ ಈ ರಾಜಕುಮಾರನ ಗುಣಗಳು ಇರಬೇಕಾಗಿಲ್ಲ. ಆದರೆ ಯೋಗ್ಯ ಪತಿಯಾಗಲು ಈ ಗುಣಗಳಂತೂ ಇರಲೇಬೇಕು. ವಿವಾಹ ಎಂಬ ಅತಿ ಪವಿತ್ರ ಬಂಧನದಲ್ಲಿ ಸತಿಪತಿಗಳು ಜೀವನದ ಎಲ್ಲ ಹಂತಗಳನ್ನು ಸಮಾನವಾಗಿ ಹಂಚಿಕೊಂಡು ಬಾಳುವ ಪ್ರತಿಜ್ಞೆಯೊಂದಿಗೆ ಹೊಸ ಜೀವನಕ್ಕೆ ಕಾಲಿಡುತ್ತಾರೆ. ಇಬ್ಬರಿಗೂ ತಮ್ಮ ಸಂಗಾತಿಯಲ್ಲಿ ಹಲವು ಕಾರಣಗಳು ಇರಬೇಕೆಂಬ ಅಪೇಕ್ಷೆ ಇರುತ್ತದೆ. ಆದರೆ ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಗೂ ತಾವು ಅಪೇಕ್ಷಿಸಿದಂತಹ ಸಂಗಾತಿ ಸಿಗಲು ಸಾಧ್ಯವೇ ಇಲ್ಲ. ಅಲ್ಲದೆ ಕೆಲವು ಗುಣಗಳು ತಾತ್ಕಾಲಿಕವಾಗಿ, ಉದಾಹರಣೆಗೆ ಸೌಂದರ್ಯ ಅಥವಾ ಮೈಮಾಟ, ಜೀವನವಿಡೀ ಉಳಿಯುವುದೆಂದರೆ ಈ ವ್ಯಕ್ತಿಗಳಲ್ಲಿರುವ ಗುಣಗಳು ಮಾತ್ರ. ಒಂದು ವೇಳೆ ನೀವು ಯುವತಿಯಾಗಿದ್ದು ನಿಮಗಾಗಿ ನಿಮ್ಮ ಮನೆಯವರು ಸಂಬಂಧವೊಂದನ್ನು ಹುಡುಕಿ ವಿವಾಹಕ್ಕೆ ನಿಮ್ಮ ಅನುಮತಿಯನ್ನು ಕೇಳುತ್ತಿದ್ದರೆ, ಆ ವ್ಯಕ್ತಿಯನ್ನು ಸಂಗಾತಿಯಾಗಿ ಪಡೆಯುವ ಬಗ್ಗೆ ನೀವು ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ಈ ವ್ಯಕ್ತಿಯಲ್ಲಿರುವ ಗುಣಗಳು ಅರಿತುಕೊಳ್ಳಬೇಕಾಗುತ್ತದೆ. ಅಷ್ಟಲ್ಲದೆ ಗುಣ ನೋಡಿ ಹೆಣ್ಣು ಕೊಡು ಎಂದು ನಮ್ಮ ಹಿರಿಯರೇ ಹೇಳಲಿಲ್ಲವೇ? ಈತನಲ್ಲಿ ನೀವು ಕಾಣಬೇಕಾದ ಈ 5 ಗುಣಗಳನ್ನು ಹಿಂದಿನ ಲೇಖನದಲ್ಲಿ ವಿವರಿಸಲಾಗಿದೆ. ಬನ್ನಿ ಸ್ಟೋರಿ ಕೇಳೋಣ ಪೂರ್ತಿಯಾಗಿ. ವಿಧೇಯತೆ ಎಂದರೆ ಸರಳವಾಗಿ ಮಿತಿಯಲ್ಲಿ ಇರುವುದು ಹಾಗೂ ತನಗೆ ವಿಧಿಸಲಾದ ಕಟ್ಟುಪಾಡುಗಳನ್ನು ಮೀರದಂತಿರುವುದು ಎಂದು ಅರ್ಥವಾಗಿದೆ. ವಿವಾಹವೆಂದರೆ ಸತಿಪತಿಗಳು ಇಬ್ಬರು ಪರಸ್ಪರರಿಗೆ ವಿಧೇಯರಾಗಿ ಇರಬೇಕಾದ ಅತ್ಯಂತ ಮುಖ್ಯ ಗುಣವಾಗಿದೆ. ಈ ವ್ಯಕ್ತಿ ವಿವಾಹ ನಂತರ ನಿಮಗೆ ವಿಧೇಯನಾಗಿರುತ್ತಾನೆ ಎಂಬುದನ್ನು ಕಂಡುಕೊಳ್ಳಲು ಈಗ ತನಗೆ ತಾನೇ ವಿಧೇಯನಾಗಿದ್ದೇನೆ ಎಂದು ಕಂಡುಕೊಂಡರೆ ಸಾಕು. ಈ ವ್ಯಕ್ತಿ ತನ್ನ ಮಿತಿಗಳು, ತನ್ನ ಸಾಮರ್ಥ್ಯಗಳು ಹಾಗೂ ತನ್ನಲ್ಲಿರುವ ಕೊರತೆಯನ್ನು ತಿಳಿದುಕೊಂಡಿರುವ ವ್ಯಕ್ತಿಯಾಗಿರಬೇಕು. ಗೌರವ. ಈ ಜಗತ್ತಿನಲ್ಲಿ ನಾವು ಇನ್ನೊಬ್ಬರಿಗೆ ನೀಡುವ ಅತ್ಯಂತ ಬೆಲೆ ಬಾಳುವ ಉಡುಗೊರೆ ಎಂದರೆ ಗೌರವ ಆಗಿದೆ. ಇದಕ್ಕೆ ಸಮಾಜದ ಪ್ರತಿ ವ್ಯಕ್ತಿಗಳು ಅರ್ಹರಾಗಿದ್ದಾರೆ. ಆದರೆ ಈ ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿಗಳು ಏಕೆ ಸಮನಾಗಿಲ್ಲ? ಬಡವರು, ಬಲದಿದ್ದರು, ಶ್ರೀಮಂತರು ಎಲ್ಲರೂ ಇದ್ದಾರೆ. ಓರ್ವ ವ್ಯಕ್ತಿಯಾಗಿರ ಈ ಥರ ಎಲ್ಲ ಜನರನ್ನು ಏಕಸಮಾನವಾಗಿ ಗೌರವದಿಂದ ಕಾಣುತ್ತಾನೆಯೇ ಎಂದು ಗಮನಿಸಿ. ವಿಶೇಷವಾಗಿ ಸಮಾಜದ ಕೆಲಸ್ತರದ ಉದ್ಯೋಗಗಳಿರುವ ವ್ಯಕ್ತಿಗಳಲ್ಲಿ. ಉದಾಹರಣೆಗೆ, ನೀವು ಊಟ ಮಾಡಲು ಹೋಗಿರುವ ಹೋಟೆಲಿನ ಸಿಬ್ಬಂದಿಯನ್ನು ಹೇಗೆ ಸಂಬೋಧಿಸುತ್ತಾನೆ, ಅವರಿಂದ ಆಗುವ ಚಿಕ್ಕ ತಪ್ಪುಗಳನ್ನು ಈತ ಹೇಗೆ ಸ್ವೀಕರಿಸುತ್ತಾನೆ ಅಥವಾ ಪ್ರತಿಕ್ರಿಯಿಸುತ್ತಾನೆ ಎಂಬುದನ್ನು ಗಮನಿಸಿ. ಒಂದು ವೇಳೆ ಆತ ಈ ವ್ಯಕ್ತಿಗಳು ತನ್ನ ಬಾಂಧವರಂತೆಯೇ ಪರಿಗಣಿಸಿ ನಲ್ಮೆಯಿಂದ ಪ್ರತಿಕ್ರಿಯಿಸಿದರೆ, ಈತ ವಿವಾಹವಾದ ಬಳಿಕ ನಿಮ್ಮ ಮನೆಯ ಸದಸ್ಯರನ್ನು ಗೌರವಯುತವಾಗಿಯೇ ಕಾಣುತ್ತಾನೆ ಎಂದು ಅರ್ಥ. ವಿಶೇಷವಾಗಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಆತನಿಗೆ ಯಾವ ಹವ್ಯಾಸಗಳಿವೆ, ಯಾವುದು ಇಷ್ಟವಿಲ್ಲ, ಒಂದು ವೇಳೆ ಆತನಿಗೆ ಇಷ್ಟವಾಗದ ಅಭ್ಯಾಸ ನಿಮ್ಮಲ್ಲಿದ್ದರೆ ಆತ ಅದನ್ನು ಹೇಗೆ ಸ್ವೀಕರಿಸುತ್ತಾನೆ ಎಂಬ ವಿಚಾರಗಳಲ್ಲಿ ಸಂಭಾಷಿಸಿ. ವಿವಾಹವಾದ ಬಳಿಕ ನೀವು ಕೈಗೊಳ್ಳುವ ಉದ್ಯೋಗ ಅಥವಾ ಜೀವನದ ಗುರಿಯ ಬಗ್ಗೆ ವಿವರಿಸಿ. ಇದಕ್ಕೆ ಆತ ಹೇಗೆ ಸ್ಪಂದಿಸುತ್ತಾನೆ ಎಂಬುದನ್ನು ಗಮನಿಸಿ. ಒಟ್ಟಾರೆ ನಿಮಗೆ ಸಂಬಂಧಿಸಿದ ವಿಷಯಗಳು ಮತ್ತು ಇತರ ಸಾಮಾನ್ಯ ವಿಷಯಗಳನ್ನು ಕೆದಕಿ ಆತ ಮಾತನಾಡುವಂತೆ ಮಾಡಿ. ಆತನ ಪ್ರತಿಕ್ರಿಯೆಗಳಿಂದ ಶೀಘ್ರವೇ ಆತ ಎಂತಹ ವ್ಯಕ್ತಿ ಎಂದು ನಿಮಗೆ ಸ್ಪಷ್ಟವಾಗುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.